ಫಸ್ಟ್ ಬಂದಾಗ ನಾನು ಭಾಗಾಕಾರ ಕೂಡೋದು ಕಳಿಯೋದು ಗುಣಿಸೋದು ಇವು ಆಮೇಲೆ ಕನ್ನಡ ವರ್ಣಮಾಲೆಗಳು ಅದೆಲ್ಲ ಕಲ್ತಿದ್ದೀನಿ. ಇನ್ನು ಮುಂದ್ಗಡೆ ಓದೋದು. ಕಿರಣ್ ಒಂದು ನಿಮಿಷ, ನಿನ್ನ ಶಾಲೆಯಲ್ಲಿ ಫಸ್ಟ್ ಇಲ್ಲಿ ಬರೋಕ್ಕೆ ಮುಂಚೆ ಹೇಗಿದ್ದೆ? ನನಗೆ ಅವನ ಒಂದು 5ವರೆಗೂ ಮೈಗಿ ಬರ್ತೈತಿ ಇಷ್ಟೇ. ನನಗೆ ಇಲ್ಲಿ ಬಂದಾಗ 12 ಇಷ್ಟೇ. 12 ಇವಾಗ ಕಲ್ತಿದ್ದೀನಿ. ಮತ್ತೆ ನಿಮ್ಮ ಟೀಚರ್ಸ್ ನಿನ್ಗೆ ಹೇಗೆ ನೀನು ಕಲ್ತಿಲ್ದಾಗ ಏನು ಹೇಳ್ತಾ ಇದ್ರು ಅವರು? ನಾನು ಕಲ್ತಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಸಾಕಲ್ಲ, ನಿಮ್ಮ ಅಪ್ಪ ಅಳ್ತಾರಲ್ಲ, ಅದು ನಿನ್ನ ಋಣ ತೀರ್ಸೋಕ್ಕಾಗಲ್ಲ ಅಂತ ಏನೇನೋ ಬೈದ್ಬಿಟ್ಟಿದ್ರು. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಯಾಕೆ ಈ ಥರ ಹಿಂಸೆ ಕೊಡ್ಬೇಕಂತ ನಾನು ಓದಿ ಮುಂದೆ ಬರಬೇಕು. ನಮ್ಮ ಅಪ್ಪ ಅಮ್ಮಂಗೆ ಅದಕ್ಕಿಂತ ಸಾಕಿ ನಮ್ಮ ಅಪ್ಪ ಅಮ್ಮ ಸಾಕಿ ನಮ್ಮ ಅಣ್ಣ ನಾನು ಮುಂದ್ಗಡೆ ಬಂದು ನಾನು ಅವ್ರ ಮುಂದ್ಗಡೆ ನಾನು ನಿಂತ್ಕೊಂಡು ಮಾತಾಡಬೇಕು. ಅದೇ ನಂಗೆ ಖುಷಿ. ಈಗ ನೀನು 15 ಡೇಸ್ ಆದಮೇಲೆ ಸ್ಕೂಲ್ಗೆ ಹೋಗ್ತೀಯಲ್ವಾ, ನಿಮ್ಮ ಫ್ರೆಂಡ್ಸ್ ಹತ್ರ ನೀನು ಯಾವ ಥರ ಚಾಲೆಂಜ್ ಮಾಡ್ತೀಯ? ನಂಗೆ ಓದಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ನನಗೆ ಓದ್ತೀನಂತ ಯಾವ್ದಾದ್ರು ಬುಕ್ ಕೊಡು ಅಂತ ಹೇಳ್ತೀನಿ. ಆ ಬುಕ್ ಪಟ ಅಂತ ಓದ್ತೀನಿ. ಈಗ ನಿಮ್ಮ ಟೀಚರ್ಸು ಈಗ ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದಾರೆ. ಲೆಸನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಒಂದ್ಸಲ ಓದ್ತಾರೆ, ಓದಿದಾದ್ಮೇಲೆ ನೆಕ್ಸ್ಟ್ ಈಗ ಚೆನ್ನಾಗಿ ಓದೋ ಮಕ್ಳಿಗೆ ಜಾಸ್ತಿ ಅವಕಾಶ ಕೊಡ್ತಾ ಇರ್ತಾರೆ. ನಿಂಗೆ ಓದಕ್ ಬರಲ್ಲ ಕುತ್ಕೊಳ್ಳೋ ಅಂತಾರೆ. ಅವ್ರು ನಿನ್ನ ರಿಯಾಕ್ಷನ್ ಹೇಗಿರುತ್ತೆ? ಯಾಕೆ ಟೀಚರ್ ನಮ್ಗೆ ಓದಕ್ಕೆ ಬರಲ್ಲ ಅಂತ ನಾವು ಎಚ್ ಎಮ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟು ಆ ಎಚ್ ಎಮ್ ಯಾಕೆ ಓದಿಸಲ್ಲ ಅಂತ ಟೀಚರ್ ಕಂಪ್ಲೇಂಟ್ ಕೊಡಿ. ಆಮೇಲೆ ನಮ್ಗೆ ಓದಿಸ್ತಾರಲ್ಲ, ಆಮೇಲೆ ಓದಿ ಟೀಚರ್ ಗ್ರೇಟ್ ಬಿಡಪ್ಪ ಅಂತ ಹೇಳ್ಬಿಟ್ಟು ನಮ್ಗೊಂಥರ ಖುಷಿ ಆಗ್ಬಿಡ್ತೈತಿ. ಕಳ್ಸಕ್ ಇಷ್ಟಪಟ್ರೆ ಕ್ಯಾಂಪ್ ಫಸ್ಟ್ ನಿನ್ನ ಹೋಗು ಅಂತ ಹೇಳಿದ್ರಾ? ನಿನಗೆ ಏನೇನು ಇಷ್ಟ ಆಯ್ತು ಕ್ಯಾಂಪ್? ಈಗ ಬಂದಾಗ ಫಸ್ಟ್ ದಿವಸ ನನಗೆ ಇದು ಸ್ವಲ್ಪ ಮೀಟಿಂಗ್ ಮಾಡಿದ್ರು. ನಾನು ಸೋಪು ಬ್ರಸ್ಸು ಏನು ತಗೊಬಂದಿರಲಿಲ್ಲ. ಸೋಪು ಕೊಟ್ಟರು, ಕೋಗ್ಲೆಟ್ ಕೊಟ್ಟರು, ಎಣ್ಣೆ ಕೊಟ್ಟರು. ನನಗೆಲ್ಲ ಖುಷಿ ಆಗೋಯ್ತು. ನಾನು ಇಲ್ಲಿ 15 ದಿವಸ ಮಾಡಿದ್ರು ಇರೋಕ್ಕೆ ನನಗೆ ಆಸೆ ಇಲ್ಲ. ಅದಕ್ಕೆ ಇನ್ನು 15 ದಿವಸ ಮಾಡಿದ್ರೆ ಬರೋದು. ನಾವು ಒಂದೇ ಈ ಕಾಲ ಮುಗಿದ್ರೆ ನಂಗೆ ಇನ್ನೊಂದು ಕಾಲ ಸಿಕ್ಕಲ್ಲ ಅಂತ ಇವಾಗ ಬಂದಿದ್ದೀವಿ. ಇನ್ನು ಇದಕ್ಕಿಂತ ಮುಂದೆ ಚೆನ್ನಾಗಿ ಓದಿ ನಾವು ನಮ್ಗೆ ಯಾರ್ಯಾರು ಟೀಚರು ಸಾರು ಯಾರು ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ದೊಡ್ಡನಾದ್ಮೇಲೆ ಅವ್ರಿಗೇನಾದ್ರೂ ತಕ್ಕೊಡ್ತೀನಿ. ಕನ್ನಡ ಗಣಿತ ಬಿಟ್ಟು ಬೇರೆ ಏನು ಕಲಿತಿದ್ಯಾ? ಕನ್ನಡ ಗಣಿತ ಬಿಟ್ಟು ಬೇರೆ ಏನು ಕಲಿತಿದ್ಯಾ? ಸ್ವಲ್ಪ ಹಿಂದಿ ಬರ್ತದೆ. ಇಲ್ಲ ಅದೆಲ್ಲ ಬಿಟ್ಬಿಡು. ಪಾಠ ಎಲ್ಲ ಬಿಟ್ಟು ಇಲ್ಲಿ ಪಾಠ ಕಲಿಯೋದಕ್ಕಿಂತ ಅದು ಫಸ್ಟ್ ಪಾಠ ಕಲಿತೆ 15 ದಿನದಲ್ಲಿ ನೀನು ಕಲ್ತಿದ್ಯಾ ಆಯ್ತಾ? ಇದನ್ನ ಬಿಟ್ಟು ನೀನು ಇದನ್ನ ಕಲ್ತಿರ್ಬೋದು. ಒಳ್ಳೊಳ್ಳೆ ಅಂಶ ನೀನೇನು ಅಳವಡಿಸ್ಕೊಂಡಿರ್ಬೋದು. ಮತ್ತೆ ನೀನು ಶಾಲೆಗೆ ಹೋದಾಗ ಬೇರೆಯವ್ರಿಗೆ ಯಾವ ತರ ಹೇಳ್ಕೊಡ್ತೀಯಾ? ನಾನು ಇಲ್ಲಿ ಫಸ್ಟು ಶಿಸ್ತಿರ್ಬೇಕು. ವೆರಿ ಗುಡ್. ಶಿಸ್ತಿಂದ ನಂಗೆ ಬರಲ್ಲ ಅಂದ್ರೆ ಇನ್ನೊಬ್ರಿಗೆ ಇಲ್ಲಿ ನನ್ನ ಪಕ್ಕ ಅವ್ನಿಗೆ ಓದಕ್ಕೆ ಬರಲ್ಲ ಅಂದರೆ ಅವ್ನಿಗೆ ಹೇಳ್ಕೊಡ್ಬೇಕು. ಅವ್ನಿಗೆ ಹೇಳ್ಕೊಟ್ಟು ಇನ್ನೊಬ್ರಿಗೆ ಅವ್ನು ಹೇಳ್ಕೊಡ್ತಾನೆ. ಹಿಂಗೆ ಒಬ್ಬನು ಹುಡುಗಿಂದ ಎಷ್ಟೋ ಜನ ಹುಡುಗರು ಒಳ್ಳೇದಾಗ್ತಾರೆ ನೋಡಿ. ಅದೇ ಥರ ನನಗೂ ಬರ್ತಾ ಇರಲಿಲ್ಲ. ಫಸ್ಟು ಟೀಚರ್ ಹೇಳ್ಕೊಡ್ತಾರೆ. ಅದಕ್ಕಿಂತ ಇನ್ನೊಬ್ಬ ಹುಡುಗ ಅವ್ನಿಗೆ ಹೇಳ್ಕೊಟ್ರೆ ಅವ್ನು ಇನ್ನೊಬ್ರಿಗೆ ಹೇಳ್ಕೊಡ್ತಾನೆ. ಅದು ಹಿಂಗೆ ಮುಂದೆ ಇದು ದೊಡ್ಡದು. ಓಕೆ, ನಾನು ಒಂದೊಂದು ಪ್ರಶ್ನೆ. ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು, ಇಲ್ಲಿ ಬರೋದಕ್ಕೆ ಮುಂಚೆ ಯಾಕೆ ನೀನು ಕನ್ನಡ ಓದೋಕ್ಕಾಗಲ್ಲ? ನಿನಗೆ 5-6 ವರ್ಷ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರಲ್ವಾ? 7ನೇ ತರಗತಿ ಬಂದಿದ್ಯಾ ನೀನು. 6 ವರ್ಷ ನಿಮ್ಮ ಎಷ್ಟೆಲ್ಲ ಸೇರಿಕೊಂಡು ಏನೋ ಒಂದು ಹುಡುಗನಿಗೆ ಕನ್ನಡ ಓದಲೇಬೇಕಂತ ಹೇಳ್ಕೊಟ್ಟಿದ್ದಾರೆ. ಅದು ಅಲ್ಲಿ ತಕ್ಕ ಯಾಕೆ ಕಲಿಯಕ್ಕಾಗಲ್ಲ ನಿನಗೆ? ಈಗ ಸಡನ್ ಆಗಿ ಈಗ 2 ವಾರದೊಳಗೆ ಇಲ್ಲಿ ಬರ್ತಾ ಇದೆ. ನಾನು 1, 2, 3, 4 ಎಲ್ಲ 5 ಎಲ್ಲ ಚೆನ್ನಾಗಿ ಓದೆ. 6ನೇ ಕ್ಲಾಸ್ ಬಂದೆ. 6ನೇ ಕ್ಲಾಸ್ ಬಂದಾಗ ನಂಗೆ ಒಂಥರ ಕನಕಪುರಕ್ಕೆ ಬಂದಲ್ಲ, ಒಂಥರ ನಮ್ಮಪ್ಪ ಒಂದು 1 ರೂಪಾಯಿ 2 ರೂಪಾಯಿ ಕೊಟ್ರಲ್ಲ, ಹೋಗಿ ತಿಂಡಿ ತಗೊಳ್ಳೋದು. ನಾನು ಪಾಠ ಹೇಳ್ತಾದ್ರು ನಾನು ಯಾವುದೋ ಇಲ್ಲೋ ಹೊರ್ಗಡೆ ನೋಡಿ ನಂಗೆ ಮೈಂಡ್ ಓಡಿಲ್ಲ. ಆಮೇಲೆ ನಂಗೆ ಸಾರ್ ಹೇಳಿ ಕಳಿಸಿದ್ರು. ನಾನು ಹೊರ್ಗಡೆನೂ ನೋಡಲ್ಲ, ಇಲ್ಲಿ ಪಾಠದ ಮೇಲೆ ಇಂಟ್ರೆಸ್ಟ್ ನೋಡ್ತೀನಿ. ಅದೇ ಥರ ಯಾವತ್ತೂ ಅಷ್ಟೇ ಇನ್ನೊಬ್ರು ಮಾತಾಡಿದಾಗ ನಾನು ಈಗ ಹೊರಗಡೆನೂ ನೋಡಬಾರ್ದು. ಪಾಠ ಕೇಳಿಸ್ಕೋಬೇಕು. ಆಟ ಆಡಕ್ಕೆ ಬಿಡ್ತಾರಲ್ಲ, ಆಟ ಆಡ್ಕೋಬೇಕು. ಫಸ್ಟ್ ಈಗ ನಾವು ಅದು ಬೋರ್ಡ್ ಹಾಕಿದ್ವಿ ಅಲ್ವಾ, ಆ ಬೋರ್ಡ್ ನಾವು ಯಾವ್ದು ಟಿಕ್ ಕೊಡ್ದಿಲ್ಲ ನೀನು ಕಲ್ತಿರೋದಕ್ಕೆ.